ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟೆ ಬಸವಣ್ಣ, ಕಾಲಿಲ್ಲದವರಿಗೆ ಕಾಲು ಕೊಟ್ಟೆ ಬಸವಣ್ಣ. ಎನ್ನ ಕಣ್ಣಿಂಗೆಯೂ ಕಾಲಿಂಗೆಯೂ ನೀನೇ ಬಸವಣ್ಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟು, ಕಾಲಿಲ್ಲದವರಿಗೆ ಕಾಲನ್ನು ಕೊಟ್ಟು, ಕರುಣಾಮೂರ್ತಿಯಾಗಿ ಕಲ್ಯಾಣದ ಕಾರ್ಯಗಳನ್ನೇ ಮಾಡಿ, ಕಲ್ಯಾಣ ಅನ್ನುವಂಥ ಪದಕ್ಕೆ ನಿಜವಾದ ಅರ್ಥವನ್ನು ಕಲ್ಪಿಸಿ ಜಗದ ಕಲ್ಯಾಣವನ್ನ, ಜನ ಮನದ ಕಲ್ಯಾಣವನ್ನ, ಮನುಕುಲದ ಕಲ್ಯಾಣವನ್ನ ಗೈದಿರುವಂಥ ಮಹಾನುಭಾವರಾದ ಬಸವಣ್ಣನವರು ಸಿದ್ಧರಾಮ ಶಿವಯೋಗಿಗಳು ಹೇಳುವಂತೆ ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟರು, ಕಾಲಿಲ್ಲದವರಿಗೆ ಕಾಲನ್ನು ಕೊಟ್ಟರು. ಹಾಗಂದ್ರೇನು? ಇದು ಸಾಧ್ಯವೇ? ಕಣ್ಣು ಇದು ಜ್ಞಾನದ ಕಣ್ಣು, ಕಾಲು ಇದು ಅರಿವಿನ ಸದಾಚಾರದ ಕಾಲು. ಮಾನವ ಸಮಾಜದಲ್ಲಿ ಅಂದಿನಿಂದ ಇಂದಿನವರೆಗೆ ನಿತ್ಯವೂ ಕೂಡ ನಾವು ನೋಡ್ತೇವೆ, ಹಸಿವಾದವರಿಗೆ ಹಣ್ಣನ್ನು ಕೊಡುವವರಿದ್ದಾರೆ, ಮದುವೆ ಆಗುತ್ತೇವೆ ಅಂದರೆ ಹೆಣ್ಣನ್ನು ಕೊಡುವವರಿದ್ದಾರೆ, ಸತ್ತ ಮೇಲೆ ಮಣ್ಣನ್ನೂ ಕೊಡುವವರಿದ್ದಾರೆ. ಆದರೆ ಬದುಕಿಗೆ ಭಕ್ತಿಯ ಬಣ್ಣವನ್ನ, ಜೀವನಕ್ಕೆ ಜ್ಞಾನದ ಕಣ್ಣನ್ನು ಕೊಡುವವರು ಜಗತ್ತಿನೊಳಗ ಯಾರೂ ಇಲ್ಲ. ಆ ಅರ್ಥದಲ್ಲಿ ಅರಿವಿನ ಅನುಭವದ ಕಣ್ಣನ್ನು ಕೊಟ್ಟು ಸದಾಚಾರದ ಸನ್ಮಾರ್ಗದ ಶಿವಪಥದ ಹೆಜ್ಜೆಯನ್ನಿಡುವಂತ ಕಾಲನ್ನು ಕೊಟ್ಟಿರುವಂತ ಮಹಾನುಭಾವರು ಅಂದ್ರೆ ಬಸವಣ್ಣನವರು. ಅಂತಹ ಬಸವಣ್ಣನವರಿಗೆ ಒಂದರ್ಥದಲ್ಲಿ ಊರುಗೋಲಾಗಿ, ನೆರಳಾಗಿ, ಅನುಕೂಲವಾಗಿ, ಆಶ್ರಯವಾಗಿ, ಆಧಾರವಾಗಿ, ಎಲ್ಲದಕ್ಕೂ ಕೂಡ ಒಂದರ್ಥದಲ್ಲಿ ಸಾಕ್ಷಿಯಾಗಿ, ಸಹಕಾರ್ಯದರ್ಶಿಯಾಗಿ ಬಸವಣ್ಣನವರ ಬದುಕಿನ ಅಪರೂಪವಾಗಿರುವಂತ ಪರಮ ಪ್ರೀತಿಯ ಶರಣರು ಅಂದ್ರೆ ಹಡಪದ ಅಪ್ಪಣ್ಣಗಳು. ಅವರ ಧರ್ಮಪತ್ನಿಯಾಗಿರುವಂತ ಲಿಂಗಮ್ಮ ತಾಯಿ. ಅಪ್ಪಣ್ಣನವರಿಗೆ ನಿನ್ನೆ ತಾವೆಲ್ಲ ಕೇಳ್ತಾ ಇದ್ರಿ, ನಿಜ ಸುಖಿ ಅನ್ನುವಂತ ಅಪರೂಪದ ಬಿರುದನ್ನ ಅಲ್ಲಮ ಪ್ರಭುಗಳು ನೀಡಿದರು. ಅದು ಯಾವ ಸುಖ? ನಾವು ನೀವು ತಿಳಿದಂತೆ ಕೇವಲ ಬಹಿರಂಗದ ವಿಷಯ ವಸ್ತುಗಳ ಸುಖ ಅಲ್ಲ. ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಸುಖವನ್ನ ಅಪೇಕ್ಷೆ ಪಡ್ತೇವೆ. ನಮಗೆ ಸುಖ ಬ್ಯಾಡ್ರಿ ಅನ್ನೋರು ಯಾರಾದರೂ ಇದ್ರ ಕೈ ಎತ್ತಿರಿ ನೋಡೋಣ. ನೀವು ಅಷ್ಟ ಅಲ್ಲ, ಜಗತ್ನ್ಯಾಗಿರೋರು ಯಾರೂ ಎತ್ತಂಗಿಲ್ಲ. ಯಾರಿಗೆ ಬೇಡ ಸುಖ? ಎಲ್ಲರಿಗೂ ಬೇಕೆ. ಮನುಷ್ಯನ ಸಹಜವಾಗಿರುವಂತ ಗುಣಧರ್ಮ ಏನು ಅಂದ್ರೆ ಸುಖದ ಅಪೇಕ್ಷೆ. ಅದು ಅವನ ಬದುಕಿನ ಬಯಕೆ.
ಆದರೆ ಯಾವುದು ಸುಖ, ಯಾವುದು ಅಸುಖ, ಯಾವುದು ಸುಖ, ಯಾವುದು ದುಃಖ, ಇದರ ಪರಿಜ್ಞಾನವನ್ನ ಶರಣರು ತಮ್ಮ ಇಡೀ ಬದುಕಿನಲ್ಲಿ ತುಂಬಿಕೊಂಡು ನಿಜವಾಗಿರುವಂತ ಜೀವನದ ಆನಂದವನ್ನು ಅನುಭವಿಸಿದ್ರಲ್ಲ, ಅದು ನಿಜವಾಗಿರುವಂತ ಸುಖ, ಅದು ಪರಮ ಸುಖ. ಅಪ್ಪಣ್ಣನವರಿಗೆ, ಲಿಂಗಮ್ಮ ತಾಯಿಯವರಿಗೆ ಅವರು ಮಸಿಬನಾಳವನ್ನು ಬಿಟ್ಟು ಕಲ್ಯಾಣದ ಕೀರ್ತಿಯನ್ನು ಕೇಳಿ ಅಪ್ಪ ಬಸವಣ್ಣನವರು ಅಪ್ಪಿಕೊಳ್ಳುವಂತ ಅಪರೂಪವಾಗಿರುವಂತ ಧರ್ಮದ ವಿಚಾರವನ್ನು ಕೇಳಿ ಹಡಪಿಗರಾಗಿ ಕಾಯಕವನ್ನ ಮಾಡುವಂತ ಈ ಶರಣ ದಂಪತಿಗಳು ಕಲ್ಯಾಣವನ್ನ ಬಂದು ಪ್ರವೇಶ ಮಾಡಿದ ಮೇಲೆ ಆ ಧರ್ಮದ ನಿಜವಾಗಿರುವಂತ ಅನುಯಾಯಿಗಳಾಗಿ ಅಷ್ಟಾವರಣವನ್ನ ಅಂಗವಾಗಿ, ಪಂಚಾಚಾರವನ್ನ ಪ್ರಾಣವಾಗಿ, ಷಟ್ಸ್ಥಲವನ್ನ ಆತ್ಮವಾಗಿ ಸ್ವೀಕರಿಸಿ ಅವಿರಳ ಜ್ಞಾನಿಯಾಗಿರುವಂತ, ಶಟಸ್ಥಲ ಜ್ಞಾನಿಯಾಗಿರುವಂತ ಚನ್ನಬಸವಣ್ಣನವರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ತಾರೆ ಶರಣ ದಂಪತಿಗಳು. ಈ ಶರಣರಿಗೆ ಲಿಂಗ ದೀಕ್ಷೆಯನ್ನು ನೀಡಿರುವಂತ ಚನ್ನಬಸವಣ್ಣನವರು ಅವರಿಗೆ ಅಪರೂಪದ ಪರಮ ಗುರುಗಳಾಗ್ತಾರೆ. ಅಂತಹ ಅವಿರಳ ಜ್ಞಾನಿಯಾಗಿರುವಂತ ಚನ್ನಬಸವಣ್ಣನವರು ಒಂದು ಅಪರೂಪವಾಗಿರುವಂತಹ ಪ್ರಶ್ನೆಯ ವಚನವನ್ನ ನಮ್ಮ ಮುಂದೆ ಇಟ್ಟರು. ಆ ವಿಷಯಕ್ಕೆ ನಾವು ಚನ್ನಬಸವಣ್ಣನವರಂತಾರೆ, ಸುಖಿಯಾರು ಸುಖ ಯಾವುದು, ಸುಖದನುಭಾವ ಯಾವುದು. ಬಹಳ ಅರ್ಥಪೂರ್ಣವಾಗಿರುವಂತ ಚಿಂತನೆ ಇದು. ಸುಖವಾವುದು, ಯಾವುದು ಸುಖ? ಪ್ರಶ್ನೆಯನ್ನ ಮಾಡಿರುವಂತ ಮಹಾನುಭಾವರು ತಮ್ಮ ಅನುಭವದ ವಚನದೊಳಗ ಉತ್ತರವನ್ನು ಕೊಟ್ಟಾರ. ಸುಖವಾವುದು ಎಂದರೆ ಲಿಂಗ. ನಿಜವಾದ ಸುಖವನ್ನು ಕೊಡುವಂತದ್ದು ಲಿಂಗ. ಏನದು ಲಿಂಗ ಅಂದ್ರೆ? ಲಿಂಗ ಅಂದ್ರೆ ಸತ್ಯ. ಲಿಂಗ ಅಂದ್ರೆ ಪರಮಾತ್ಮ. ಅಂತ ಅಪರೂಪದ ಪರಮ ಸತ್ಯದ ಪರಮಾತ್ಮನನ್ನ ಯಾರು ನಂಬಿ ಬದುಕನ್ನು ಕಳೀತಾರಲ್ಲ, ಅವರು ನಿಜವಾಗಲೂ ಕೂಡ ನಿಜವಾದ ಸುಖವನ್ನ ಅನುಭವಿಸ್ತಾರೆ. ಅದಕ್ಕಾಗಿನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ವೇದಾಂತ ಶಾಸ್ತ್ರದೊಳಗೆ ಒಂದು ಮಾತನ್ನು ಹೇಳ್ತಾರೆ. ಆತ್ಮ ವಿಮುಖ ಬುದ್ಧಿಯುಳ್ಳವರಿಗೆ ವಿಷಯ ಸುಖವೇ ಸುಖವೆಂದೆನಿಸುವುದು. ಆತ್ಮ ವಿಮುಖ ಬುದ್ಧಿ ಉಳ್ಳವರಿಗೆ ಒಳಗಿರುವ ಆತ್ಮ ಪರಮಾತ್ಮ ಅದುವೇ ಬದುಕಿನ ನಿಜ ಮೂಲ ಅನ್ನುವಂಥ ಅರಿವುಳ್ಳವರು ನಿತ್ಯಾನಂದದ ಸುಖವನ್ನು ಅನುಭವಿಸಿದರೆ, ಅರಿಯದೇ ಇರುವಂತ ಲೌಕಿಕ ವಿಷಯ ವಸ್ತುಗಳನ್ನೇ ಸುಖವಾಗಿ ಬಳಸಿಕೊಳ್ಳುವಂತ ಅರಿವಿಲ್ಲದವರು ಅವರು ವಿಷಯ ವಸ್ತುಗಳನ್ನೇ ಸುಖ ಅಂತ ಭಾವಿಸ್ತಾರೆ. ಅದರೊಟ್ಟಿಗೆ ನಿತ್ಯ ದುಃಖವನ್ನೇ ಅನುಭವಿಸ್ತಾರೆ. ಅದಕ್ಕಾಗಿ ಅವರು ಹೇಳ್ತಾರೆ, ಆತ್ಮ ವಿಮುಖ ಬುದ್ಧಿಯುಳ್ಳವರಿಗೆ ವಿಷಯ ಸುಖವೇ ಸುಖವೆಂದೆನಿಸುವುದು. ಅದನ್ನ ಸುಖ ಅಂತ ನಾವು ತಿಳ್ಕೊಂಡು ಬಿಡ್ತೀವಲ್ಲ.
ವಿಷಯ ವಸ್ತುಗಳು ಎಲ್ಲರಿಗೂ ದುಃಖವನ್ನೇ ಕೊಡ್ತಾವೆ, ಅದು ಯಾರೇ ಇರಲಿ. ಆದರೆ ಅದರೊಳಗೆ ನಾವು ಸುಖದ ಆರೋಪವನ್ನ ಮಾಡಿಕೊಂಡೀವಿ ಅಷ್ಟೇ. ಅದಕ್ಕಾಗಿ ಬಲ್ಲವರು ಹೇಳ್ತಾರೆ, ಅನುಕೂಲಂ ಸುಖಂ ಪ್ರತಿಕೂಲಂ ದುಃಖಂ. ನಮಗೆ ಯಾವ ಯಾವುದು ಅನುಕೂಲ ಅನಿಸ್ತದೋ ಅದನ್ನೆಲ್ಲ ಸುಖ ಅನ್ಕೋತಾ ಬಂದೀವಿ ನಾವು. ಅದನ್ನೆಲ್ಲ ಸುಖ ಅಂತ ಆರೋಪ ಮಾಡ್ಕೊಂಡೀವಿ. ಆದ್ರೆ ಅದರೊಳಗೆ ಸುಖ ಇಲ್ಲವೇ ಇಲ್ಲ. ಅನುಕೂಲಂ ಸುಖಂ ಪ್ರತಿಕೂಲಂ ದುಃಖಂ. ನಮಗೆ ಯಾವ ಯಾವುದು ಅನುಕೂಲ ಆಗೋದಿಲ್ವೋ ಅದಕ್ಕೆ ನಾವು ದುಃಖ ಅಂತ ಕರ್ಕೊಂಡು ಬಂದೀವಿ. ಇದು ನಮ್ಮ ಮನೋಭೂಮಿಕೆಯ ಒಂದು ಆಲೋಚನೆ ಅಷ್ಟೇ ಅಷ್ಟೇ. ನೋಡಿ, ಒಬ್ಬ ಸೈಕಲ್ ಮೇಲೆ ಹೊರಟಿದ್ದಾನೆ, ಪಕ್ಕದಲ್ಲಿ ವೇಗವಾಗಿ ಒಂದು ಬೆಂಚ್ ಕಾರ್ ಹೋಗ್ತದೆ. ಈ ಸೈಕಲ್ ಮೇಲೆ ಹೊರಟವನು ವೇಗವಾಗಿ ಹೋಗುವಂತ ಆ ಕಾರನ್ನು ನೋಡಿ ಮನಸ್ಸಿನೊಳಗೆ ವ್ಯಥೆ ಪಡ್ತಾನಲ್ಲ, ಅದು ಅವನಿಗೆ ದುಃಖ ಅನಿಸ್ತದೆ. ನೋಡಿ, ಅವ್ರ ಕಾರಲ್ಲಿ ಹೋಗ್ತಾರೆ, ನಾ ಸೈಕಲ್ ಮೇಲೆ ಹೋಗಬೇಕು, ಶುರುವಾಯಿತು ದುಃಖ. ಅನುಕೂಲ ಅನಾನುಕೂಲ ನೋಡಿ. ಹಾಗೆ ಸ್ವಲ್ಪ ಮುಂದೆ ಹೋಗುವಾಗ ಇದೇನು ತಲೆಯೊಳಗೆ ತುಂಬಿತ್ತಲ್ಲ, ಹಾಗೆ ಮುಂದೆ ಸಾಗುವಾಗ ಇವನು ಸೈಕಲ್ ಮೇಲೆ ಹೊರಟಿದ್ದಾನೆ. ಅಲ್ಲೇ ರಸ್ತೆಯೊಳಗ ಪಕ್ಕದೊಳಗ ಒಬ್ಬ ಎರಡು ಕಾಲು ಇಲ್ಲದೆ ಇರುವಂತ ಅಂಗವಿಕಲ ನೆಲದೊಳಗ ಕೈಯಿಂದ ಹಿಂಗ ಸರಿತಾ ಸರಿತಾ ತೆವಳ್ತಾ ತೆವಳ್ತಾ ಹೊರಟಾನ. ಅದನ್ನ ನೋಡಿದಾಗ ಇವನಿಗನಿಸ್ತು, ನನಗೆ ಸೈಕಲ್ ಒಡೆಯಕ್ಕಾದ್ರೂ ಎರಡು ಕಾಲದಾವಲ್ಲ, ಪಾಪ ಅವನಿಗೆ ಅದು ಇಲ್ಲ. ಆ ಸ್ಥಿತಿಯನ್ನ ನೋಡಿದಾಗ ಈ ಸ್ಥಿತಿ ಸುಖ ಅನಿಸ್ತದ. ಈ ಸ್ಥಿತಿಯನ್ನ ನೋಡಿ ಮತ್ತೊಂದು ಮೀರಿದ್ದನ್ನ ನೋಡಿದಾಗ ದುಃಖ ಅನಿಸ್ತದೆ. ಅಂದ್ರೆ ಇವು ಮನಸ್ಸಿನ ಅವಸ್ಥೆಗಳು. ಅದಕ್ಕಾಗಿ ಅವರಂತಾರೆ, ಸುಖ ಯಾವುದು ಅಂದ್ರೆ ಲಿಂಗ, ಪರಬ್ರಹ್ಮ ಸತ್ಯವೇ ಸುಖ. ಅದನ್ನು ನಂಬಿ ಬಾಳುವಂಥದ್ದೇ ಸುಖ. ಅದರ ಅರಿವಿನ ಎಚ್ಚರಿಕೆ ನಮ್ಮೊಳಗಿತ್ತು ಅಂದ್ರ ಇವು ಸಹಜವಾಗಿ ದಿನ ಬರ್ತಾವ ಹೋಗ್ತಾವ, ಹೆಚ್ಚು ಕಡಿಮೆನೆ. ಜೀವನ ಅಂದ್ರ ಇದು ಒಂದೇ ರೀತಿ ಇರುವಂತದ್ದಲ್ಲ, ಇದು ಏರುಪೇರು ಆಗುವಂತದ್ದೇ. ಅನುಕೂಲನೂ ಆಗಬಹುದು, ಅನಾನುಕೂಲನೂ ಆಗಬಹುದು. ನಮ್ಮ ಕೈಯೊಳಗದ ಏನು? ಇದು ನಿಸರ್ಗದೊಳಗೆ ಎಷ್ಟು ಸಹಜವಾಗಿ ನಾವು ಕಾಣ್ತೇವೆಯೋ ಹಾಗೆ ಬದುಕಿನುದ್ದಕ್ಕೂ ಕೂಡ ಇದು ಇರುವಂತದ್ದೇ. ಆದ್ರೆ ನಾವೇನು ಯಾವಾಗಲೂ ಸುಖ ಸುಖ ಸುಖ, ಒಳಿತು ಶುಭ ಇದನ್ನೇ ಬಯಸ್ತೀವಿ. ಅದಕ್ಕೆ ಎಲ್ಲರೂ ಮನೆ ಗಾಡಿಗೆ ಅಂಗಡಿ ಗಾಡಿಗೆ ಎರಡು ಬರೆದಿರ್ತಾರ. ಒಂದ್ ಕಡೆ ಶುಭ ಅಂತ ಬರೀತಾರ, ಮತ್ತೊಂದ್ ಕಡೆ ಲಾಭ ಅಂತ ಬರೀತಾರ. ಲಾಭ ಇದ್ಮೇಲೆ ಯಾಕೆ ನಷ್ಟ ಆಗಬಾರ್ದೇನು? ಲಾಭ ಇದ್ಮೇಲೆ ನಷ್ಟ ಆಗಬಾರ್ದು, ಶುಭ ಇದ್ಮೇಲೆ ಕಷ್ಟ ಬರಬಾರ್ದು. ಬರ್ತದೆ, ಅದು ಎರಡೂ ಇದ್ದದ್ದೇ, ಒಂದ್ರಿಂದ ಒಂದು. ಈಗ ರಾತ್ರಿ ಆಗ್ಯದ, ರಾತ್ರಿ ಕಳೀತದ, ಬೆಳಗಾಗ್ತದೆ. ಬದುಕು ಅಂದ ಮೇಲೆ ಏರೋ ಇಳಿತ, ಸುಖ ದುಃಖ ಇದೆಲ್ಲ ಇದ್ದದ್ದೇ. ಆದರೆ ಅದನ್ನ ಧೈರ್ಯವಾಗಿ ಎದುರಿಸಬೇಕು. ಆ ಎದುರಿಸುವ ತಾಕತ್ತೇ ಅದು ನಿಜವಾದ ಅರಿವಿನ ಸುಖ. ಅದಕ್ಕೆ ನಿಜ ಸುಖ ಅಂತ ಕರೀತಾರೆ. ವಿಚಾರ ಮಾಡುವಂತ ಮಾತುಗಳು. ಹಗಲು ರಾತ್ರಿ ಎಷ್ಟು ಸಹಜವೋ. ಇವತ್ತು ಶನಿವಾರ ಕಳೆದು ಹೋಗ್ತದೆ, ನಾಳೆ ಭಾನುವಾರ ಬರ್ತದೆ. ಇವೆಲ್ಲ ಎಷ್ಟು ಸಹಜವೋ, ಇದನ್ನೆಲ್ಲ ನಾವು ನಿರ್ಮಾಣ ಮಾಡಿಕೊಂಡು ಒಪ್ಕೊಳ್ತಾ ಹೇಗೆ ಬದುಕನ್ನು ಕಳಿತೇವೆಯೋ ಹಾಗೆ
ಅದಕ್ಕೆ ಬಲ್ಲವರು ಹೇಳ್ತಾರೆ, ಹೋಗುತ್ತಾ ಬರುತ್ತಲಿರುವವು ಎರಡು, ಹೋಗುತ್ತಾ ಬರುತ್ತಲಿರುವವು ಎರಡು, ಬಂದ ಮೇಲೆ ಹೋಗದೇ ಇರುವವು ಎರಡು, ಹೋದ ಮೇಲೆ ಬರದೇ ಇರುವವು ಎರಡು. ಎರಡು ಚಲೋ ಅದಾವು ಇವೆಲ್ಲ. ಹೋಗುತ್ತಾ ಬರುತ್ತಲಿರುವವು ಎರಡು, ಅವು ಯಾವುವು ಅಂದ್ರ ಸುಖ ಮತ್ತು ದುಃಖ. ಇವು ಹೋಗ್ತಾವ ಬರ್ತಾವ. ನಮ್ಮ ಅನುಕೂಲಕ್ಕೇನೇನು ಅನ್ಕೊಂಡಿವೆಲ್ಲ ಅವೆಲ್ಲ ಆದಾಗ ಇಲ್ರಿ ನಾವು ಸುಖವಾಗಿದ್ದೀವಿ, ಆರಾಮವಾಗಿದ್ದೀವಿ ಅಂತೀವಿ ಖರೆ. ಆದ್ರ ಇವತ್ತಿನ ದುನಿಯಾದೊಳಗ ಏನೆಲ್ಲ ವಿಜ್ಞಾನ, ತಂತ್ರಜ್ಞಾನ, ಭೌತಿಕ ಏನೆಲ್ಲ ವಸ್ತುಗಳು ನಮ್ಮ ಮುಂದೆ ಇದ್ರೂ ಕೂಡ ಜಗತ್ತಿನೊಳಗೆ ಜನಗಳು ಸಮಾಧಾನದ ಬದುಕನ್ನು ಕಳೀತಾನೇ ಇಲ್ಲ. ಕಾರಣ ನಮಗೆ ನಾವೇ ಕೆಲವು ವಸ್ತುಗಳನ್ನು ಮುಂದಿಟ್ಟುಕೊಂಡು ಸುಖವನ್ನ ಆರೋಪ ಮಾಡಿ ಆನಂದ ಪಡ್ಲಿಕ್ಕೆ ಹೋಗ್ತೇವಲ್ಲ, ಅಲ್ಲಿ ಪೂರ್ಣ ಸುಖವನ್ನ ನಾವ್ಯಾರೂ ಪಡೆಯೋದೇ ಇಲ್ಲ. ಸುಮ್ಮನೆ ಅದು ಆರೋಪ ಅಷ್ಟೇನೆ. ಇವೆರಡು ಹೋಗ್ತಾವ ಬರ್ತಾವ. ಯಾವನೋ ಒಬ್ಬ ಆಸ್ಪತ್ರೆಗೆ ಹೊರಟಿದ್ನಂತ, ಒಳಗ್ ಗೇಟ್ನೊಳಗ್. ಇನ್ನೊಬ್ಬ ತೋರಿಸ್ಕೊಂಡು ಎದುರಿಗೆ ಬಂದಂತ. ಅವನಿಗೂ ಬಹಳ ಪರಿಚಯ. ಎದುರಿಗೆ ಬರೋವನ್ ನೋಡಿ, ಆರಾಮದಿರೇನ್ರಿ, ನಮಸ್ಕಾರ ಅಂದಂತೀವ. ಹ್ಞೂನ್ರಿ ನಾವು ಆರಾಮದೀವಿ, ನೀವು ಆರಾಮದಿರೇನ್ರಿ ಅಂತ ಅವ ಕೇಳಿದ್ನಂತ. ಇಬ್ರು ಆರಾಮಿಲ್ಲ. ಆರಾಮಿದ್ರೆ ದವಾಖಾನಿಗೆ ಯಾಕೆ ಬರ್ತಾರೆ? ಇಬ್ರು ಪೇಷೆಂಟ್ ಆಗ್ಯಾರ. ಅವ ತೋರಿಸ್ಕೊಂಡು ಹೊರಗೆ ಬರಾಕತ್ತಾನ, ಇವ ತೋರಿಸ್ಕೊಳಕ್ ಒಳಗ್ ಹೊಂಟಾನ. ಆದ್ರೂ ಲೋಕಾರೂಢಿಯ ಮಾತನ್ನ ಮಾತಾಡ್ತಾರ. ಆರಾಮದಿರೇನ್ರಿ, ಆರಾಮದಿರೇನ್ರಿ, ಇಲ್ಲ. ಹಂಗ ಈ ಜಗತ್ತಿನೊಳಗ ಆರಾಮಿಲ್ಲದವರೇ ಇಲ್ಲ. ನಿತ್ಯ 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 ಸಂಕಷ್ಟಗಳ ಮಧ್ಯದೊಳಗೆ ಜೀವನ ಕಳೀತಾರ. ಅವನು ಕಳ್ಕೋಬೇಕು ಅಂತೇಳಿ ಸಂಕಷ್ಟಿ ಮಾಡ್ತಾರೆ. ಮಾಡಂಗಿಲ್ರಿ? ಕಷ್ಟ ಕಳ್ಕೊಳಕ್ ಸಂಕಷ್ಟಿ ಮಾಡ್ತಾರೆ. ಅವ್ ಮಾಡಿಸೋಂದು ಕಳೆದಿಲ್ಲ, ಮಾಡೋರ್ದು ಕಳೆದಿಲ್ಲ. ಕಳೆದಿದ್ರೆ ಅದನ್ಯಾಕೆ ಮಾಡ್ತೀರಿ? ಅಗಲಲ್ಲ, ಒಂದ್ಸಲ ಮಾಡಿ ಗಟ್ಟಿಯಾಗಿ ಬಿಡ್ರಿ ನೋಡೋಣ. ಹೋಗುತ್ತಾ ಬರುತ್ತಲಿರುವವು ಎರಡು, ಸುಖ ದುಃಖ. ಇವು ಹೆಂಗ ಬರ್ತಾವೋ ಹೆಂಗ ಹೋಗ್ತಾವೋ ಗೊತ್ತೇ ಆಗಿರಂಗಿಲ್ಲ. ಏನ್ ಅನುಕೂಲ ಬೆಳೀತಾ ಇತ್ತು. ವ್ಯವಹಾರ ಬಹಳ ಚಂದ ನಡೆದಿತ್ತು, ಅಂಗಡಿ ಬಹಳ ಚಂದ ನಡೆದಿತ್ತು, ಮನೆ ಬಹಳ ಚಂದ ನಡೆದಿತ್ತು. ಆ 4 ವಾಹನಗಳು ಓಡಾಡ್ತಿದ್ವು, 10 ಆಳು ಕಾಳು ಕೈಯೊಳಗ ಬಹಳ ಚಂದ ಹೊಂಟಿತ್ತು. ದಪ್ಪಂದ ಬಿಡ್ತು. ಒಂದು ಕಾಲಕ್ಕೆ ಬೆಳೆದದ, ಒಂದು ಕಾಲಕ್ಕೆ ಏನು ಇಲ್ಲದಂಗಾಗ್ಯದ. ಎಷ್ಟೋ ಉದಾಹರಣೆಗಳು ನಿತ್ಯ ನಮ್ಮ ಕಣ್ಣೆದುರಿಗೆ ಕಾಣ್ತಾವಲ್ಲ. ಇಷ್ಟಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬಂದು ಬಿಡ್ತೀವಿ, ಬಹಳ ಚಲೋ ಇದ್ರಿ, ಸುಖವಾಗಿದ್ರು. ಈಗೇನ್ರಿ ಬಹಳ ಕೆಟ್ಟ ಪರಿಸ್ಥಿತಿ, ದುಃಖದಾಗ ಅದಾರಂತೀವಿ. ಇಷ್ಟ ನಮ್ಮದು ಸುಖ ದುಃಖದ ಆಲೋಚನೆ. ಇದರ ಆಚೆ ಜೀವನದ ನಿಜವಾದ ನಿಜ ಸುಖ ಇದೆ ಅನ್ನುವಂತ ಪ್ರಜ್ಞೆ ಇಲ್ಲವೇ ಇಲ್ಲ. ಬಂದ ಮೇಲೆ ಹೋಗದೇ ಇರುವವು ಎರಡು ಅಂತಾರ. ಜೀವನದೊಳಗ ಎರಡು ಬಂದ ಮೇಲೆ ಹೋಗಂಗಿಲ್ಲವು. ಅವು ಯಾವುವು ಅಂದ್ರ ಕೀರ್ತಿ ಮತ್ತು ಅಪಕೀರ್ತಿ. ಜೀವನದೊಳಗೆ ಒಳ್ಳೆಯದನ್ನ ಮಾಡಿದಿ ಅಂದ್ರ ಅಪ್ಪಣ್ಣನಂತ ಮಹಾನುಭಾವರು, ಲಿಂಗಮ್ಮನಂತ ಮಹಾನುಭಾವರು, ಅವರು ಭೌತಿಕವಾಗಿರುವಂತ ಸುಖದ ಸಂಪತ್ತಿಗಾಗಿ ಎಂದೂ ವ್ಯಾಮೋಹ ಮಾಡಿ ಬಂದವರಲ್ಲ. ಅವರಿಗೆ ಸ್ವಂತವಾಗಿರುವಂತ ಮನೆ ಸಹಿತ ಕಲ್ಯಾಣದೊಳಗಿದ್ದಿಲ್ಲ. ಬಸವಣ್ಣನವರ ಮಹಾಮನೆಯೊಳಗ ಇಬ್ಬರೂ ಶರಣ ದಂಪತಿಗಳು ನಿಜ ಲಿಂಗದ ಸುಖಿಗಳಾಗಿ ತಮ್ಮನ್ನ ತಾವು ಮಹಾಮನೆಯೊಳಗ ಅರ್ಪಣೆ ಮಾಡಿಕೊಂಡಿದ್ರು, ಅನುಭವ ಮಂಟಪದೊಳಗೆ ಅರ್ಪಣೆ ಮಾಡಿಕೊಂಡಿದ್ರು. ಎಂತ ಅಪರೂಪ! ಅವತ್ತು ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡು ಏನು ಶರಣರ ಬಳಗದೊಳಗ ಒಂದು ಸತ್ಕೀರ್ತಿಯನ್ನ ಪಡೆದ್ರು. ಆ ಸತ್ಕೀರ್ತಿ ಇವತ್ತಿನವರೆಗೆ 21ನೇ ಶತಮಾನದೊಳಗ ಅವರನ್ನ ನೆನೆಸ್ಕೊಳ್ತೀವಿ ಅಂದ್ರ ಅವರು ಸತ್ಯ ಶರಣರಾಗಿ ಜಗತ್ತಿಗೆ ಬೆಳಕನ್ನ ಕೊಟ್ಟಾರಂತ ಇಲ್ಲಿ ತನ ಉಳಿದಾರ. ಇಲ್ಲಾಂದ್ರೆ ಅಳದು ಹೋಗ್ತಿದ್ರು.
ಉಳಿಯುವುದೇ ಅದು ಸತ್ಕೀರ್ತಿ, ಅಳಿಯುವುದೇ ಅದು ಅಪಕೀರ್ತಿ. ಜೀವನದೊಳಗ ಏನಾದರೂ ಒಂದು ತಪ್ಪು ಕಾರ್ಯವನ್ನ ಮಾಡಿ ತಪ್ಪು ಹೆಜ್ಜೆಯನ್ನಿಟ್ಟು ನಾವು ಕೆಟ್ಟ ಅಪವಾದವನ್ನ ಪಡ್ಕೊಂಡಿವಿ ಅಂದ್ರ ಅದನ್ನು ಎಂದೂ ಕೂಡ ಕಳ್ಕೊಳ್ಳಕ್ಕಾಗಲ್ಲ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರು. ವಿಚಾರ ಮಾಡುವಂತ ಮಾತು ನೋಡಿ. ಬಹಳ ಅಪರೂಪವಾಗಿರುವಂತ ಮುಂದಿನ ಮಾತನ್ನು ಹೇಳ್ತಾನೆ ಅನುಭಾವಿ. ಹೋದ ಮೇಲೆ ಬರದೇ ಇರುವವು ಎರಡು, ಅವು ಹೋದ ಮೇಲೆ ಬರಂಗೇ ಇಲ್ಲ, ಮತ್ತು ತಗೋಬೇಕು ಅಂದ್ರೆ ಸಿಗಂಗಿಲ್ಲ. ಅವೆರಡು ಯಾವುವು ಅಂದ್ರ ಒಂದು ಪ್ರಾಣ, ಮತ್ತೊಂದು ಮಾನ. ಪ್ರಾಣ ಹೋಯಿತು, ಖರೀದಿ ಮಾಡ್ಲಿಕ್ಕಾಗ್ತದೇನು? ಇಲ್ಲ. ಬದುಕಿನ ಮಾನ ಹೋಯಿತು, ಮನುಷ್ಯತ್ವದ ಹಾನಿ ಆಯಿತು ಅಂದ್ರ ಅದನ್ನು ಮತ್ತೆ ಪಡ್ಕೊಳ್ಳಕ್ಕಾಗಲ್ಲ. ಇಂತಹ ಬದುಕಿನ ಏರು ಇಳಿತಗಳನ್ನ ಮೆಟ್ಟಿ ನಿಜದರಿವಿನ ಜ್ಞಾನಿಯಾಗಿ ನಿಜ ಸುಖಿ ಅನಿಸಿಕೊಂಡವರು ಅಪ್ಪಣ್ಣನವರು.